ನಮಸ್ಕಾರ ಸ್ನೇಹಿತರೆ, ಶೈನ್ ಔಟ್ ನೌ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಭಾರತದಲ್ಲಿ ಮಾತ್ರವೇ ಅಲ್ಲದೆ ಪೂರ್ವಾತ್ಯ ದೇಶಗಳಲ್ಲೇ ಬಹಳ ಪ್ರಸಿದ್ಧವಾದ ಕ್ರೈಸ್ತ ಪುಣ್ಯಕ್ಷೇತ್ರವಾಗಿರುವುದು ತಮಿಳುನಾಡಿನ ನಾಗಪಟ್ಟಣಂ ಜಿಲ್ಲೆಯಲ್ಲಿರುವ ವೇಳಾಂಗಣ್ಣಿ ಎಂಬುದು ನಿಮಗೆಲ್ಲರಿಗೂ ತಿಳಿದಿರುವ ವಿಷಯ. ದಕ್ಷಿಣ ಭಾರತದಲ್ಲಿರುವ ಕ್ರೈಸ್ತರು ಮಾತ್ರವಲ್ಲ, ಇತರೆ ಧರ್ಮದವರು, ವಿಶೇಷವಾಗಿ ಕಥೋಲಿಕ ಕ್ರೈಸ್ತರು ಖಂಡಿತವಾಗಿ ವೇಳಾಂಗಣ್ಣಿಯನ್ನು ಭೇಟಿ ಮಾಡಿರುತ್ತೀರಿ. ಹಾಗೆ ವೇಳಾಂಗಣ್ಣಿಗೆ ಹೋಗುವಾಗ ಇನ್ನೂ ಕೆಲವು ಪುಣ್ಯಕ್ಷೇತ್ರಗಳು ಮತ್ತು ವಿಶೇಷವಾದ ದೇವಾಲಯಗಳನ್ನು ಭೇಟಿ ಮಾಡಿ ಬರುವ ಪರಿಪಾಠ ನಮ್ಮಲ್ಲಿ ಅನೇಕರಿಗಿದೆ. ಉದಾಹರಣೆಗೆ ಪೂಂಡಿ ಮಾತೆಯ ಬಸಲಿಕಾ, ಏಲಾಕುರುಚಿಯ ಅಡೈಕಲ ಮಾತೆಯ ಪುಣ್ಯಕ್ಷೇತ್ರ ಇತ್ಯಾದಿ. ಈ ವಿಡಿಯೋದಲ್ಲಿ ವೇಳಾಂಗಣ್ಣಿಗೆ ಹೋಗುವ ಭಕ್ತರು ಸಾಧ್ಯವಾದರೆ ಖಂಡಿತವಾಗಿಯೂ ಭೇಟಿ ಮಾಡಬೇಕಾದ ಕೆಲವು ದೇವಾಲಯಗಳನ್ನು ನಿಮಗೆ ತೋರಿಸುತ್ತೇನೆ. ಈ ದೇವಾಲಯಗಳು ವೇಳಾಂಗಣ್ಣಿಯಿಂದ ಕೇವಲ 10ರಿಂದ 12 ಕಿಲೋಮೀಟರ್ ದೂರದಲ್ಲೇ ಇವೆ. ಅವುಗಳಲ್ಲಿ ಮೊದಲನೆಯದಾಗಿ ಮಾದರಸಿ ಮಾತಾ ಪುಣ್ಯಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳೋಣ ಮತ್ತು ನೋಡೋಣ. ಮಾದರಸಿ ಎಂದರೆ ಸ್ತ್ರೀಯರಿಗೆಲ್ಲ ಅರಸಿ ಎಂದು ಅರ್ಥ. ಈ ದೇವಾಲಯವು ಬಹಳ ಪ್ರಾಚೀನವಾದುದು. ಸುಮಾರು 500 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಇದು ನಾಗಪಟ್ಟಣಂ ಜಂಕ್ಷನ್ ರೈಲ್ವೆ ಸ್ಟೇಷನ್ನಿಂದ 500 ಮೀಟರ್ ದೂರದಲ್ಲಿ ಇದೆ. ಹದಿನಾರನೇ ಶತಮಾನದಲ್ಲಿ ಪೋರ್ಚುಗೀಸರಿಂದ ಈ ದೇವಾಲಯವು ಕಟ್ಟಲ್ಪಟ್ಟಿದೆ. ಕ್ರಿಸ್ತಶಕ 1660ನೇ ಇಸವಿಯಲ್ಲಿ ಡಚ್ಚರು ಈ ಭೂಭಾಗವನ್ನು ವಶಪಡಿಸಿಕೊಂಡರು. ಡಚ್ಚರು ಕಥೋಲಿಕ ವಿಶ್ವಾಸಕ್ಕೆ ವಿರೋಧಿಗಳಾಗಿ ಇದ್ದುದರಿಂದ ಖಂಡಿತವಾಗಿಯೂ ದೇವಾಲಯವನ್ನು ಮತ್ತು ಅದರ ಒಳಗಿರುವ ಸ್ವರೂಪಗಳನ್ನು ನಾಶಪಡಿಸುವ ಸಾಧ್ಯತೆ ಇದೆ ಎಂದು, ಹಾಗಾಗಿ ದೇವಾಲಯದಲ್ಲಿದ್ದ ದೇವಮಾತೆಯ ಸ್ವರೂಪವನ್ನು ಒಂದು ಮರದ ಪೆಟ್ಟಿಗೆಯಲ್ಲಿ ಇಟ್ಟು ಸಂರಕ್ಷಿಸುವ ನಿರ್ಧಾರವನ್ನು ಭಕ್ತ ವಿಶ್ವಾಸಿಗಳು ಮಾಡುತ್ತಾರೆ. ಅದಕ್ಕಾಗಿ ಒಂದು ಮರದ ಪೆಟ್ಟಿಗೆಯನ್ನು ಮಾಡಿಕೊಂಡು ಬಂದು ಅದರಲ್ಲಿ ಮಾದರಸಿ ಮಾತೆ ಎಂದು ಕರೆಯಲ್ಪಡುತ್ತಿದ್ದ ದೇವಮಾತೆಯ ಪ್ರತಿಮೆಯನ್ನು ಇಡಲು ಪ್ರಯತ್ನಿಸಿದಾಗ ಆಕಸ್ಮಿಕವಾಗಿ ಪೆಟ್ಟಿಗೆಯ ಉದ್ದವು ಪ್ರತಿಮೆಗಿಂತ ಸ್ವಲ್ಪ ಕಡಿಮೆ ಇರುವುದು ತಿಳಿದುಬರುತ್ತದೆ. ಹಾಗಾಗಿ ಆ ಪ್ರತಿಮೆಯು ಆ ಪೆಟ್ಟಿಗೆಯಲ್ಲಿ ಇಡಲು ಸಾಧ್ಯವಾಗುವುದಿಲ್ಲ. ಅಷ್ಟೊತ್ತಿಗಾಗಲೇ ರಾತ್ರಿಯ ಸಮಯವಾದ್ದರಿಂದ ಆ ಪ್ರತಿಮೆಯನ್ನು ಅದೇ ಪೆಟ್ಟಿಗೆಯಲ್ಲಿ ಪಾದದ ಭಾಗವು ಪೆಟ್ಟಿಗೆಯಲ್ಲೂ ತಲೆಯ ಭಾಗವು ಪೆಟ್ಟಿಗೆಯಿಂದ ಹೊರಕ್ಕೂ ಇರುವಂತೆಯೇ ಇಟ್ಟು ಮಾರನೆಯ ದಿನ ಬೇರೊಂದು ಪೆಟ್ಟಿಗೆಯನ್ನು ಮಾಡೋಣ ಎಂದುಕೊಂಡು ಭಕ್ತರೆಲ್ಲರೂ ಹೊರಟು ಹೋಗುತ್ತಾರೆ. ಮಾರನೆಯ ದಿನ ಭಕ್ತರು ದೇವಾಲಯದ ಬಾಗಿಲನ್ನು ತೆರೆದು ನೋಡಿದಾಗ ಅಲ್ಲೊಂದು ವಿಸ್ಮಯವನ್ನು ಕಾಣುತ್ತಾರೆ. ಹಿಂದಿನ ದಿನ ಅಲ್ಲಿಗೆ ತಂದಿದ್ದ ಕಡಿಮೆ ಉದ್ದದ ಪೆಟ್ಟಿಗೆಯಲ್ಲಿಡಲು ಸಾಧ್ಯವಾಗುವಂತೆ ದೇವಮಾತೆಯ ಸ್ವರೂಪವು ತನ್ನ ತಲೆಯನ್ನು ಬಲಗಡೆಗೆ ಬಾಗಿಸಿಕೊಂಡು ಅದೇ ಪೆಟ್ಟಿಗೆಯಲ್ಲಿ ಇಡಲ್ಪಟ್ಟಿರುವುದನ್ನು ಕಾಣುತ್ತಾರೆ. ಈ ಪವಾಡವು ಸುತ್ತಮುತ್ತಲ ಪ್ರದೇಶದಲ್ಲೆಲ್ಲ ಹಬ್ಬಿ ಹರಡುತ್ತದೆ. ಅಂದಿನಿಂದ ಆ ದೇವಾಲಯವು ಮಾದರಸಿ ಮಾತೆಯ ಪುಣ್ಯಕ್ಷೇತ್ರವಾಗಿ ಪ್ರಸಿದ್ಧವಾಯಿತು.
2021ನೇ ಇಸವಿಯಲ್ಲಿ ಈ ಪುಣ್ಯಕ್ಷೇತ್ರದ ಬಲಿಪೀಠವು ಬಹಳ ಸುಂದರವಾಗಿ ನವೀಕರಿಸಲಾಯಿತು. ಬಲಿಪೀಠದ ಮೇಲ್ಛಾವಣಿಯಲ್ಲಿ ಜಪಸರದ ರಹಸ್ಯಗಳನ್ನು, ಯೇಸುಸ್ವಾಮಿಯ ಜೀವನದ ಪ್ರಮುಖ ಘಟನೆಗಳನ್ನು ವಿವರಿಸುವ ಸುಂದರವಾದ ಚಿತ್ರಗಳನ್ನು ನೋಡಬಹುದು. ತನ್ನ ತಲೆಯನ್ನು ಬಲಭಾಗಕ್ಕೆ ತಾನಾಗಿ ಬಾಗಿಸಿದ ಮಾದರಸಿ ಮಾತೆಯ ಅದ್ಭುತ ಸ್ವರೂಪ ಇದೆ. ಈ ದೇವಾಲಯದ ಕಟ್ಟಡವನ್ನು, ಮೇಲ್ಛಾವಣಿಯನ್ನು ನೋಡುವಾಗ ಇದರ ಪ್ರಾಚೀನತೆಯ ಅರಿವು ನಮಗೆ ಆಗುತ್ತದೆ.
ಇದು ದೇವಾಲಯದ ಹೊರಭಾಗದಲ್ಲಿರುವ ಪುನರುತ್ಥಾನರಾದ ಯೇಸುಸ್ವಾಮಿಯ ಸ್ವರೂಪ. ಪುಣ್ಯಕ್ಷೇತ್ರದ ಇತಿಹಾಸವನ್ನು ವಿವರಿಸುವ ಮಾಹಿತಿ ಫಲಕವನ್ನು ಇಲ್ಲಿ ಕಾಣಬಹುದು. ಎರಡು 2009 ವರ್ಷ ದೇವಾಲಯದ ಸುತ್ತಲೂ ಶಿಲುಬೆ ಹಾದಿಯ ಸ್ಥಳಗಳನ್ನು, ಜಪಸರದ ರಹಸ್ಯಗಳನ್ನು ಸ್ಥಾಪಿಸಲಾಯಿತು. ಪ್ರತಿದಿನವೂ ಈ ದೇವಾಲಯಕ್ಕೆ ಭಕ್ತರು ಬಂದು ಹೋಗುತ್ತಿರುತ್ತಾರೆ. ಪ್ರತಿ ವರ್ಷ ವೇಳಾಂಗಣ್ಣಿಗೆ ಪಾದಯಾತ್ರೆ ಹೋಗುವ ಭಕ್ತರು ಇಲ್ಲಿಗೆ ಬಂದೇ ಹೋಗುವುದು ಒಂದು ವಿಶೇಷ. ಗೂಗಲ್ ಮ್ಯಾಪ್ನಲ್ಲಿ ಈ ದೇವಾಲಯದ ವಿಳಾಸ ತಪ್ಪಾಗಿದೆ. ಹಾಗಾಗಿ ಯಾರು ಗೂಗಲ್ ಮ್ಯಾಪ್ ನೋಡಿಕೊಂಡು ಈ ದೇವಾಲಯಕ್ಕೆ ಹೋಗಬೇಡಿ. ಗೂಗಲ್ ಮ್ಯಾಪ್ನಲ್ಲಿ ಲಿಟಲ್ ಫ್ಲವರ್ ಹೈಯರ್ ಸೆಕೆಂಡರಿ ಸ್ಕೂಲ್ ಎಂಬ ವಿಳಾಸದಲ್ಲಿ ಈ ದೇವಾಲಯ ಇದೆ. ಸ್ನೇಹಿತರೆ, ನೀವು ವೇಳಾಂಗಣ್ಣಿಗೆ ಭೇಟಿ ಕೊಡುವಾಗ ಸಾಧ್ಯವಾದರೆ ಈ ದೇವಾಲಯಕ್ಕೂ ಭೇಟಿ ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಂತಹುದೇ ಇನ್ನೂ ಅನೇಕ ವಿಡಿಯೋಗಳನ್ನು ನೋಡಿ ಆನಂದಿಸಿ. ವೇಳಾಂಗಣ್ಣಿಗೆ ತುಂಬ ಹತ್ತಿರದಲ್ಲೇ ಇರುವ ಇನ್ನೂ ಕೆಲವು ಪ್ರಮುಖ ದೇವಾಲಯಗಳ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡುತ್ತೇನೆ. ವಂದನೆಗಳು. ಪ್ರೈಸ್ ದ ಲಾರ್ಡ್.